ಬೇಲ್ನರಸಾಪುರ ಗ್ರಾಮದಲ್ಲಿ ಅಕ್ರಮ ಮರಳುಗಾರಿಕೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಬೈಲ್ನರಸಾಪುರ ಗ್ರಾಮದಲ್ಲಿ ಅಕ್ರಮ ಮರಳುಗಾರಿಕೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬೈಲ್ನರಸಾಪುರದಲ್ಲಿ ಈ ಒಂದು ಅಕ್ರಮ ಮರಳುಗಾರಿಕೆ ನಡೀತಾ ಇದೆ. ಲಾರಿ ಟ್ರ್ಯಾಕ್ಟರ್ಗಳಿಂದ ಪ್ರತಿನಿತ್ಯ ಮರಳು ಸಾಗಾಟವನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಅಧಿಕಾರಿಗಳು ಇದೀಗ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತಹ ಆರೋಪ ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. 10 ವರ್ಷಗಳ ಹಿಂದೆಯೇ ಈ ಮರಳು ಗಣಿಗಾರಿಕೆಗೆ ನಿಷೇಧವನ್ನ ಹೇರಲಾಗಿದೆ. ಒಟ್ಟಾರೆ ಇದು ಬೈಲ್ನರಸಾಪುರ ಗ್ರಾಮದಲ್ಲಿ ನಡೀತಾ ಇರುವಂತಹ ಅಕ್ರಮ ಮರಳುಗಾರಿಕೆ ಅಂತ ಹೇಳಲಾಗ್ತಾ ಇದೆ. 10 ವರ್ಷಗಳ ಹಿಂದೆಯೇ ಈ ಗಣಿಗಾರಿಕೆಗೆ ನಿಷೇಧವನ್ನ ಹೇರಲಾಗಿತ್ತು. ಆದರೂ ಕೂಡ ಈಗ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಅಲ್ಲಿ ಅಕ್ರಮ ಮರಳುಗಾರಿಕೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಲಾರಿ ಹಾಗೂ ಟ್ರ್ಯಾಕ್ಟರ್ಗಳಿಂದ ಪ್ರತಿನಿತ್ಯ ಮರಳನ್ನ ಕಳ್ಳ ಸಾಗಾಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೈಲ್ನರಸಾಪುರದಲ್ಲಿ ಈ ಒಂದು ಘಟನೆ ನಡೀತಾ ಇರುವಂತದ್ದು 10 ವರ್ಷಗಳ ಹಿಂದೆ ಈ ಒಂದು ಮರಳು ಗಣಿಗಾರಿಕೆಗೆ ನಿಷೇಧವನ್ನ ಹೇರಲಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಏನು ಬೈಲ್ನರಸಾಪುರ ಗ್ರಾಮದ ಕೆರೆಗಳು ಸುತ್ತಮುತ್ತಲು ಗ್ರಾಮಗಳಲ್ಲಿ ಯಥೇಚ್ಛವಾಗಿ ಏನು ಮರಳು ಫಿಲ್ಟರ್ ಮಾಡುವಂತ ಒಂದು ದಂಧೆ ಯಥೇಚ್ಛವಾಗಿ ಹಿಂದೆ ನಡೀತಾ ಇತ್ತು. ಅದು ಕಡಿವಾಣ ಆಗಿತ್ತು. ಅದಾಗಿ ಮೊನ್ನೆ ಒಂದು 4 ತಿಂಗಳ ಹಿಂದೆ ಮಾಧ್ಯಮದ ಮುಖಾಂತರ ಒಂದು ಚಿತ್ರೀಕರಣ ಮಾಡಿ ಅದನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಒಂದು ಮಾಹಿತಿ ನೀಡಿದ ಸಲುವಾಗಿ ಅದು ಏನು ಸ್ಥಗಿತವಾಗಿತ್ತು. ಅದಾಗಿ ಈಗ ಮತ್ತೆ ಪುನಃ ಪ್ರಾರಂಭ ಆಗಿದೆ. ಅದಾಗಿ ಅಧಿಕಾರಿಗಳು ಒಂದು ಇಲ್ಲಿ ಬೇಜವಾಬ್ದಾರಿತನ ಅಂತ ಹೇಳ್ಬೋದು, ತಾಲೂಕು ಆಡಳಿತ ಇರ್ಬೋದು ಹಾಗೂ ಜಿಲ್ಲಾಡಳಿತ ಇರ್ಬೋದು ಹಾಗೂ ಪೊಲೀಸ್ ಇಲಾಖೆ ಇರ್ಬೋದು, ಇವರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಒಂದು ನಮ್ಗೆ ಒಂದು ಅನಿಸಿಕೆ ಒಂದು ವ್ಯಕ್ತವಾಗ್ತಿದೆ. ಅದಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕ್ರಮ ವಹಿಸಬೇಕು. ಯಾಕಂದ್ರೆ ಕೆರೆಯಲ್ಲಿ ಅಲ್ಪ ಸ್ವಲ್ಪ ಮೊನ್ನೆ ಮಳೆ ಬಿದ್ದು ನೀರು ಬಂದಿದೆ. ಪ್ರಾಣಿ ಪಕ್ಷಿಗಳಿಗೆಲ್ಲ ನೀರು ಬೇಕಾಗುತ್ತೆ, ಹಾಗೂ ರೈತರಿಗೂ ನೀರು ಬೇಕಾಗುತ್ತೆ. ಅದಾಗಿ ಆ ನೀರನ್ನು ಬಳಸ್ಕೊಂಡು ಮರಳು ಫಿಲ್ಟರ್ ಮಾಡಿ ಏನು ಸಾವಿರಾರು ರೂಪಾಯಿ 15,000 20,000 ಒಂದು ಟ್ರ್ಯಾಕ್ಟರ್ ಆಗ್ಲಿ ಮತ್ತು ಲಾರಿ ಆಗ್ಲಿ ಮಾರಾಟ ಮಾಡುವಂಥದ್ದು ಎಷ್ಟು ಒಂದು 15,000ದಿಂದ 20,000ವರೆಗೂ ಮರಳು ಮಾರಾಟ ಮಾಡುವಂಥದ್ದು ಕಂಡು ಬಂದಿದೆ. ಹಾಗಾಗಿ ಅಲ್ಲಿ ಸ್ಥಳೀಯವಾಗಿ ಏನು ಇದು ಕೆಬಿ ಅವರ ಒಂದು ಪರ್ಮಿಷನ್ ಬೇಕು ವಿದ್ಯುತ್ ಪಡೆಯೋದಕ್ಕೆ. ಇಲ್ಲಿ ಅಕ್ರಮವಾಗಿ ವಿದ್ಯುತ್ ಬಳಕೆ ಮಾಡ್ಕೊಂತಾ ಇದ್ದಾರೆ. ಅಕ್ರಮ ಇದ್ರೂ ಏನು ಸಂಬಂಧಪಟ್ಟ ಇಲಾಖೆ ಕ್ರಮ ವಹಿಸ್ತಾ ಇಲ್ಲ. ಹಾಗಾಗಿ ಮೊನ್ನೆ ತಾನೇ ಏನು ರಾಜ್ಯ ಸರ್ಕಾರ ಉಚಿತ ವಿದ್ಯುತ್ ಅಂತ ಕೊಟ್ಟಿದೆ. ಹಾಗಾಗಿ ವಿದ್ಯುತ್ ಕಳ್ತನ ಆಗ್ತಾ ಇದೆ. ಕಳ್ತನ ಆದ್ರೂ ಕೇಳೋರಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂತ ನಾವು ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗಾಗಿ